ಈ ವಿಡಿಯೋದಲ್ಲಿ ಅಭ್ಯಾಸ 1.5ರ ಮೊದಲನೇ ಮೇನ್ನ ಪ್ರಶ್ನೆಗಳನ್ನು ನೋಡೋಣ. ಅಭ್ಯಾಸ 1.5 ಇವುಗಳ ಬೆಲೆ ಕಂಡುಹಿಡಿಯಿರಿ. ಇದರಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇವನ್ನು ಮಾಡೋ ಮೊದಲು ಒಂದೆರಡು ಉದಾಹರಣೆಗಳನ್ನು ಮಾಡಿ ನೋಡೋಣ. ಘಾತಾಂಕ ಭಾಷೆಯಲ್ಲಿ ಏದರ ಘಾತ n/m ಅಂತ ಇದ್ದರೆ mದರ ಮೂಲ ಏದರ ಘಾತ n ಅಂತ ಆಗತ್ತೆ. ಇದರಲ್ಲಿ ಆಧಾರ ಸಂಖ್ಯೆಯಾದ a ಹಾಗೇ ಇರುತ್ತೆ. ಘಾತಸೂಚಿಯಲ್ಲಿ n/m ಇದೆ. n ಅಂದರೆ ಅಂಶ, ಇದು ಆಧಾರ ಸಂಖ್ಯೆಯ ಘಾತ ಆಗತ್ತೆ. ಅಂದರೆ ಏದರ ಘಾತ n ಅಂತ ಆಯಿತು. ಹಾಗೆ ಛೇದ m ಇದೆ. ಈಗ ನಾವು ವರ್ಗಮೂಲ ಘನಮೂಲ ಅಂತ ಬರ್ತೀವಲ್ಲ, ಹಾಗೆ mದರ ಮೂಲ ಅಂತ ಆಗತ್ತೆ ಛೇದ. ಅಂದರೆ ಆನ್ಸರ್ mದರ ಮೂಲ ಏದರ ಘಾತ n. ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ. 4ರ ಘಾತ 2/3. ಇದರಲ್ಲಿ ಆಧಾರ ಸಂಖ್ಯೆ 4 ಹಾಗೂ ಘಾತಸೂಚಿ 2/3. 4 ಹಾಗೆ ಇರುತ್ತೆ. ಘಾತಸೂಚಿ 2/3 ಇದೆ ಅಲ್ವಾ, ಅಂದರೆ ಅಂಶ 2, ಇದು ಆಧಾರ ಸಂಖ್ಯೆಯ ಘಾತ, ಅಂದರೆ 4ರ ಘಾತ 2 ಆಗತ್ತೆ. ಹಾಗೆ ಛೇದದಲ್ಲಿ 3 ಇದೆ. ಛೇದ 3 ಇದ್ದರೆ ಘನಮೂಲ. ಆನ್ಸರ್ ಘನಮೂಲ 4ರ ಘಾತ 2. 4ರ ಘಾತ 2 ಅಂದರೆ 16. ಸೊ ಫೈನಲ್ ಆನ್ಸರ್ ಘನಮೂಲ 16. ಈಗ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, 64ರ ಘಾತಸೂಚಿ 1/2. ಇದರಲ್ಲಿ ಆಧಾರ ಸಂಖ್ಯೆ 64 ಹಾಗೂ ಘಾತಸೂಚಿ 1/2. ಆಧಾರ ಸಂಖ್ಯೆಯಾಗಿರೋ 64 ಹಾಗೆ ಇರುತ್ತೆ. ಘಾತಸೂಚಿಯಲ್ಲಿ 1/2 ಇದೆ. ಅಂದರೆ ಅಂಶ 1 ಛೇದ 2. ಅಂಶ ಆಧಾರ ಸಂಖ್ಯೆಯ ಘಾತ ಆಗತ್ತೆ. ಅಂದರೆ 64ರ ಘಾತ 1 ಹಾಗೂ ಛೇದದಲ್ಲಿ 2 ಇದೆ. ಛೇದ 2 ಇದ್ದರೆ ವರ್ಗಮೂಲ ಆಗತ್ತೆ. ಸೊ 64ರ ಘಾತ 1/2 ಈಕ್ವಲ್ಸ್ ಟು ವರ್ಗಮೂಲ 64ರ ಘಾತ 1. 64ರ ಘಾತ 1 ಅಂದರೆ 64. ಆನ್ಸರ್ ವರ್ಗಮೂಲ 64. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂದರೆ 8ರ ವರ್ಗ 64. ಸೊ 64ರ ವರ್ಗಮೂಲ 8. ಹಾಗಾಗಿ ಫೈನಲ್ ಆನ್ಸರ್ 8. ಹಾಗೆ ಇನ್ನೊಂದು ವಿಷಯ, ವರ್ಗಮೂಲ ಅಂತ ಇದ್ದಾಗ ಇವೆರಡರಲ್ಲಿ ಯಾವ ರೀತಿ ಕೂಡ ಬರಿಬೋದು, ಎರಡೂ ಕೂಡ ಸರಿನೇ. ಆದರೆ ಘನಮೂಲ, ಚತುರ್ಥ ಮೂಲ ಅಥವಾ ಇನ್ಯಾವುದೇ ಸಂಖ್ಯೆಯ ಮೂಲ ಇದ್ದಾಗ ಅದರ ಸಂಖ್ಯೆನ ಕಂಪಲ್ಸರಿ ಬರಿಬೇಕು. ವರ್ಗಮೂಲಕ್ಕೆ ಬರೀಲೇಬೇಕು ಅಂತ ಏನು ಇಲ್ಲ. ಈಗ ಎರಡನೇ ಪ್ರಶ್ನೆ ನೋಡೋಣ. 32ರ ಘಾತ 1/5. ಇದರಲ್ಲಿ ಆಧಾರ ಸಂಖ್ಯೆ 32 ಹಾಗೂ ಘಾತಸೂಚಿ 1/5. ಆಧಾರ ಸಂಖ್ಯೆಯಾಗಿರೋ 32 ಹಾಗೆ ಇರುತ್ತೆ. ಘಾತಸೂಚಿಯಲ್ಲಿ 1/5 ಇದೆ. ಅಂದರೆ ಅಂಶ 1, ಇದು ಆಧಾರ ಸಂಖ್ಯೆಯ ಘಾತ ಆಗತ್ತೆ. ಅಂದರೆ 32ರ ಘಾತ 1 ಹಾಗೂ ಛೇದ 5 ಇದೆ. 5 ಇದ್ದರೆ 5ರ ಮೂಲ ಆಗತ್ತೆ. ಅಂದರೆ ಆನ್ಸರ್ 5ರ ಮೂಲ 32ರ ಘಾತ 1. 32ರ ಘಾತ 1 ಅಂದರೆ 32. ಸೊ 5ರ ಮೂಲ 32. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂದರೆ 2ರ 5ನೇ ಘಾತ ಈಕ್ವಲ್ಸ್ ಟು 32. ಸೊ 5ರ ಮೂಲ 32 ಅಂದರೆ 2. ಸೊ ಆನ್ಸರ್ 2. ಈಗ ಮೂರನೆಯ ಹಾಗೂ ಕೊನೆಯ ಪ್ರಶ್ನೆ ನೋಡೋಣ. 125ರ ಘಾತ 1/3. ಇದರಲ್ಲಿ ಆಧಾರ ಸಂಖ್ಯೆ 125 ಹಾಗೂ ಘಾತಸೂಚಿ 1/3. ಆಧಾರ ಸಂಖ್ಯೆಯಾಗಿರೋ 125 ಹಾಗೆ ಇರುತ್ತೆ. ಘಾತಸೂಚಿಯಲ್ಲಿ 1/3 ಇದೆ. ಅಂದರೆ ಅಂಶ 1, ಈ ಅಂಶ ಆಧಾರ ಸಂಖ್ಯೆ ಘಾತ ಆಗತ್ತೆ. ಅಂದರೆ 125ರ ಘಾತ 1. ಹಾಗೆ ಛೇದ 3 ಇದೆ. 3 ಇದ್ದರೆ ಘನಮೂಲ ಆಗತ್ತೆ. ಅಂದರೆ 125ರ ಘಾತ 1/3 ಈಕ್ವಲ್ಸ್ ಟು ಘನಮೂಲ 125ರ ಘಾತ 1. 125ರ ಘಾತ 1 ಅಂದರೆ 125. ಸೊ ಆನ್ಸರ್ ಘನಮೂಲ 125. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂದರೆ 5ರ ಘನ ಈಕ್ವಲ್ಸ್ ಟು 125. ಸೊ ಘನಮೂಲ 125 ಈಕ್ವಲ್ಸ್ ಟು 5. ಸೊ ಆನ್ಸರ್ 5. ಎರಡನೇ ಮೇನ್ನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.